ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರಂಗಭೂಮಿ ಕಲಾವಿದೆ, ರಂಗಗೀತೆಗಳ ಗಾಯಕಿ ರೋಹಿಣಿ ಅವರು. ಬನ್ನಿ ಅವ್ರ ಜೊತೆ ಮಾತ್ರ ಮುಂದುವರಿಸೋಣ. ಸೊ ಮೇಡಮ್, ಮಾತಾಡ್ತಾ ಇದ್ವಿ ರಂಗಭೂಮಿ ವೃತ್ತಿ, ಹವ್ಯಾಸಿ ರಂಗಭೂಮಿ ಬಗ್ಗೆ ಹೇಳ್ತಾ ಇದ್ರಿ. ಅದನ್ನು ವೃತ್ತಿಯಾಗಿ ತೆಗೆದುಕೊಂಡ್ರೆ ಹೇಗಿರುತ್ತೆ ಅಂತ? ಕಷ್ಟವೇ. ಈಗಲೂ ಪರಿಸ್ಥಿತಿ ಅಷ್ಟೊಂದು ಬದಲಾಗಿಲ್ಲ. ರಂಗಭೂಮಿಯನ್ನೇ ವೃತ್ತಿಯಾಗಿ ತೆಗೆದುಕೊಂಡು ನಾನು ಜೀವನ ನಡೆಸ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಆದರೆ ಇತ್ತೀಚೆಗೆ ಒಂದು ಸಣ್ಣ ಸಣ್ಣ ಆಶಾಕಿರಣಗಳು ಮೂಡ್ತಾ ಇವೆ. ಕೆಲವರು ರಂಗಭೂಮಿಯನ್ನೇ ವೃತ್ತಿಯಾಗಿ ತಗೋಬೇಕು ಅಂತ ಆಸಕ್ತಿ ಇಟ್ಕೊಂಡು ಇದನ್ನೇ ಕಲಿತೀವಿ ಅಂತ NSDಗೆ ಹೋಗೋದು. ತುಂಬ NSDಯಲ್ಲಿ ಇತ್ತೀಚೆಗೆ ತುಂಬ ಜನ ಹೆಣ್ಮಕ್ಳನ್ನ ನಾನು ನೋಡ್ತೀನಿ. ಹಾಗಾಗಿ ತುಂಬ ಸಂತೋಷ ಆಗುತ್ತೆ. ಆದರೂ ಸ್ಟ್ರಗಲ್ ಮಾಡಬೇಕಾದ ಖಂಡಿತ ಆ ಪೀರಿಯಡ್ ಇದ್ದೇ ಇರುತ್ತೆ. ಎಲ್ಲರೂ ತುಂಬ ಈಸಿಯಾಗಿ ಇದನ್ನು ವೃತ್ತಿಯಾಗಿ ತಗೊಂಡು ಮುಂದೆ, ಯಾಕಂದರೆ ಅವಕಾಶಗಳು ಕಡಿಮೆ. ಹವ್ಯಾಸಿ ರಂಗಭೂಮಿ ಅಂದಾಗ್ಲೇ ಅದರಲ್ಲಿ ನಿಮಗೆ ಹೆಚ್ಚಿನ ಹಣ ಇಲ್ಲ. ಅದರಲ್ಲೂ ಇಂಗ್ಲಿಷ್ ಥಿಯೇಟರ್ನಲ್ಲಿ ಇರೋಷ್ಟು ಹಣ ಸ್ಪಾನ್ಸರ್ಶಿಪ್ ನಮ್ಮ ಕನ್ನಡ ಥಿಯೇಟರ್ಗಿಲ್ಲ, ಅನ್ಫಾರ್ಚುನೇಟ್ಲಿ. ಅಂದರೆ ಎಲ್ಲೋ ಜನರನ್ನ ತಲುಪುವಲ್ಲಿ ಎಲ್ಲೋ ನಾವು ಫೇಲ್ ಆಗಿದ್ದೀವ ಅಂತ ಅಲ್ವಾ? ರಂಗಭೂಮಿ, ರಂಗಗೀತೆಗಳು ಫೇಲ್ ಆಗಿದ್ದೀವಿ ಅಂತ ಹೇಳೋದು ಬೇಡ, ಯಾಕಂದರೆ ನಾವು ಇನ್ನೂ ನಿರಾಶಾದಾಯಕವಾಗಿ ಇದು ಅನಿಸ್ಬಿಡುತ್ತೆ. ನಾವೆಲ್ಲ ಅಲ್ಲಿ ಇಲ್ಲ, ಫೇಲ್ ಆಗಿಲ್ಲ ಎಲ್ಲೋ ನಾವು. ಆದರೆ ನಾಟಕ ನೋಡಕ್ಕೆ ಬರೋರೇ ಕಡಿಮೆ ಇದ್ರು. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ. ಆದರೆ ನಾಟಕವನ್ನು ವೃತ್ತಿಯಾಗಿ ತಗೋತೀವಿ ಅನ್ನೋ ನಿಜವಾಗ್ಲೂ ನಾವು ತುಂಬ ಮಟ್ಟಿಗೆ ಅದರಲ್ಲಿ ಯಶಸ್ವಿ ಆಗಿಲ್ಲ, ಜನರನ್ನು ಇದೇ ಕೆಲಸ ಮಾಡಿ ಅಂತ ಸೆಳೆಯೋದ್ರಲ್ಲಿ. ಆದರೆ ಈಗ ಜಯಶ್ರೀ ಅಂತವರು, ಅರುಂಧತಿ ನಾಗ್ ಅಂಥವ್ರನ್ನೆಲ್ಲ ನೋಡಿದಾಗ ಇಲ್ಲ ಮಾಡಬಹುದು ಅಂತ ಅನ್ಸುತ್ತೆ. ಇತ್ತೀಚೆಗೆ ನಾ ಹೇಳ್ದ ಹಾಗೆ ಸಾಕಷ್ಟು ಜನ ಹೆಣ್ಮಕ್ಳು ಇದನ್ನೇ ಮಾಡೋದಕ್ಕೆ ಬರ್ತಿದ್ದಾರೆ. ಈಗ ಸ್ವಲ್ಪ ವಾತಾವರಣ ಎನ್ಕರೇಜಿಂಗ್ ಆಗಿದೆ, ಪ್ರೋತ್ಸಾಹಭರಿತವಾಗಿದೆ. ಹೀಗೆ ನಾವು ಮಾಡಬೇಕು ಅಂತ ಮನಸ್ಸಿಟ್ರೆ ಇದೇ, ಯಾಕಂದರೆ ಒಂದು ಸಂಗೀತ ಶಾಲೆ ನಡೆಸ್ಕೊಂಡು ರಂಗಗೀತೆಗಳನ್ನ ಹಾಡಿಕೊಂಡು ಜೀವನ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಆದರೆ ಪ್ರಯತ್ನ ಪಟ್ಟರೆ ಎಲ್ಲ ಫೀಲ್ಡಲ್ಲೂ ಅಷ್ಟೇ ಅಲ್ವಾ ಇವತ್ತು ಸಬಿತಾ ಅವರೇ, ಹಾರ್ಡ್ ವರ್ಕ್ ಇಸ್ ದ ಕೀ. ನಾವು ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡು ದುಡಿದ್ರೆ ಖಂಡಿತ ಸಾಧ್ಯ ಇದೆ. ಆದರೆ ಈಗ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಇಟ್ಸ್ ವೆರಿ ವೆಲ್ಕಮ್ ಚೇಂಜ್ ಫಾರ್ ಆಲ್ ವಿಮೆನ್ ಟುಡೇ. ಸೊ ದೇ ಕ್ಯಾನ್ ಡೇರ್ ಟು ಕಮ್ ಇನ್. ಯಾಕಂದರೆ ಈ ಕ್ರಿಯೇಟಿವ್ ಫೀಲ್ಡ್ ಇದೆಷ್ಟು ನಿಮಗೆ ಕೆಲಸ ಮಾಡಿದಷ್ಟು ಹೊಸ ಕೆಲಸವನ್ನು ಕೊಡಬಲ್ಲಂಥ, ಮನಸ್ಸಿಗೆ ತೃಪ್ತಿ ಕೊಡಬಲ್ಲಂಥದ್ದು. ಸೊ ಪ್ರಯತ್ನ ಪಡಬೇಕು ಅಂತ. ಅಂದರೆ ಮಹಿಳೆ ಅಂದಾಗ ಫ್ಯಾಮಿಲಿ ಬರುತ್ತೆ ಅವ್ರ ಮುಂದೆ, ಕಣ್ಮುಂದೆ. ಸೊ ಫ್ಯಾಮಿಲಿ ಜವಾಬ್ದಾರಿ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಅಂತ? ಅದಿದ್ದರಿಂದಾನೇ ಇವತ್ತು ನಾನು ನಿಮ್ಮ ಮುಂದೆ ಆಗಲಿ, ಈಗ ಸುವರ್ಣ ವಾಹಿನಿಯ ಮುಂದೆ ಆಗಲಿ ಬಂದು ಕೂತ್ಕೊಳ್ಳೋಕೆ ಸಾಧ್ಯ ಆಗಿರೋದು. ಮೊದಲನೇದಾಗಿ ನನ್ನ ತಂದೆ ತಾಯಿ, ಅವರು ನಮ್ಮನ್ನು ಬೆಳೆಸಿದ ರೀತಿ ಆಗಿನ ಸಮಯದಲ್ಲಿ ತುಂಬ ಕಷ್ಟ ಆಯಿತು. ಈಗ ನಿಮಗೆಲ್ಲ ಬಿಡೋಷ್ಟು ಮಾಡಲಿ ಅಂತ ಹೇಳೋಷ್ಟು ವಾತಾವರಣ ಇರಲಿಲ್ಲ. ಅಂಥದ್ರಲ್ಲೂ ಸಂಗೀತ ಕಲಿಸಿ ನಮಗೆ, ನಾನು ನಾಟಕ ಮಾಡ್ತೀನಿ ಅಂದರೆ ಅದಕ್ಕೂ ಬಿಟ್ಟು ಆಗ ಕೂಡ ಅವರು ಅಷ್ಟು ಬ್ರಾಡ್ ಮೈಂಡೆಡ್ ಆಗಿದ್ರು. ನಮ್ಮ ತಂದೆ ರಘುರಾಮ್ ರಾವ್, ನಮ್ಮ ತಾಯಿ ಶೈಲಜಾ ಅವರು. ಎರಡನೇದಾಗಿ ನಾವು ಹೋಗೋ ಮನೆ. ಆದರೆ ನಂದು ತುಂಬ ಸ್ಪೆಷಲ್ ಕೇಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಪತಿ ರಘುನಂದನ್ ಅವರು ಸಿವಿಲ್ ಇಂಜಿನಿಯರ್ ವೃತ್ತಿಯಲ್ಲಿ, ಆದರೆ ಅವರು ನಾಟಕ ರಂಗದವರು. ಅವರು ತುಂಬ ಒಳ್ಳೆಯ ರಂಗಭೂಮಿಯ ನಟ. ಅವರಿಂದಾನೇ ನಾನು ಈ ಎಲ್ಲ ಬೇರೆ ರೀತಿಯ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಅಂದರೆ ಸಂಗೀತದಲ್ಲೇ, ಸಾಹಿತ್ಯದಲ್ಲಿ, ರಂಗಭೂಮಿಯಲ್ಲಿ, ಕಿರುತೆರೆಯಲ್ಲಿ. ಯಾಕಂದರೆ ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್. ಆ್ಯಸ್ ಯು ಆಲ್ ನಾವು ಬೆಳಗ್ಗೆ 7 ಗಂಟೆಗೆ ಹೋಗ್ತೀವಿ, ಸೀರಿಯಲ್ ಶೂಟಿಂಗ್ ಮುಗಿದು ಬರೋದಕ್ಕೆ 10 ಗಂಟೆ ಆಗುತ್ತೆ. ಅವರ ಸಹಕಾರದಿಂದನೇ ನಾನು ಇವತ್ತು ಇಷ್ಟೆಲ್ಲ ಮಾಡ್ತಿರೋದು. ಹಾಗೆ ನಮ್ಮ ಅತ್ತೆ ಮಾವ ಸಹ ನಮ್ಮ ಮನೇಲಿ ತುಂಬ ಎನ್ಕರೇಜ್ ಮಾಡಿದರು. ಈಗಿನ ಜನ್ರೇಷನ್ಗೆ ರಂಗಭೂಮಿ, ರಂಗಗೀತೆಗಳು, ಅದರ ಸೊಗಸು, ಅದರ ವೈಭವನ ತಿಳಿಸ್ಕೊಡೋದಾದ್ರೆ ಏನು ನಿಮ್ಮ ಮೂಲಕ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಅದೇ, ನಾನಂತೂ ನನ್ನ ಸಂಗೀತ ಶಾಲೆಯಲ್ಲೇ ನಾನು ಹೇಳ್ತೀನಿ, ಯಾರಾದರೂ ಬನ್ನಿ. ಈಗ ಬೇರೆದಕ್ಕೆ ಪ್ರೊಫೆಷ್ನಲಿ ಹೇಳ್ಕೊಟ್ರು, ರಂಗಭೂಮಿಯನ್ನು ಬರೀ ಆಸಕ್ತಿಗೋಸ್ಕರನೇ ಕಲ್ತ್ಕೊಳ್ಳಿ. ರಂಗಗೀತೆಗಳನ್ನ ನಾನು ಬೇಕಾದರೆ ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತ ಕೂಡ ಹೇಳ್ತೀನಿ. ಯಾಕಂದರೆ ಅದನ್ನು ಹೆಚ್ಚು, ಎಂಥ ಒಳ್ಳೆ ಮ್ಯೂಸಿಕ್, ಎಂಥ ಒಳ್ಳೆ ಜಾನರ್ ಆಫ್ ಮ್ಯೂಸಿಕ್ ಅದು ಜಯಶ್ರೀ ಅಂಥವರು ಇಷ್ಟೆಲ್ಲ ಅದ್ರ ಬಗ್ಗೆ ಕಷ್ಟಪಟ್ಟಿರುವಾಗ ನಾವು ಕೂಡ ಒಂದು ಸಣ್ಣದಾಗಿ ನಾವು ಕೈ ಜೋಡಿಸ್ಬೇಕು ಅಂತ. ಜೊತೆಗೆ ಸ್ಕೂಲ್ಸು, ಕಾಲೇಜಸ್ಸಲ್ಲಿ ಕೂಡ ವರ್ಕ್ಶಾಪ್ಸ್ ಮಾಡ್ತೀವಿ. ಆಮೇಲೆ ನಾನು ಈ ರಜಾ ಶಿಬಿರಗಳಲ್ಲೇ ಅಲ್ಲೇ ಕೂಡ ಹೋಗಿ ಎಷ್ಟೋ ಕಡೆ ನಾನು ಹೇಳಿದ್ದೀನಿ, ಈ ಥರ ಒಂದಿದೆ, ಇದನ್ನು ಇನ್ಕ್ಲೂಡ್ ಮಾಡಿ ನಾವು ಅವಾಗ ತುಂಬ ಯಂಗ್ಸ್ಟರ್ಸ್ನ ಇದ್ರ ಬಗ್ಗೆ ತಿಳಿಸ್ಕೊಡೋಣ. ಅವ್ರಿಗೆ ತಿಳಿಸ್ತೇನೆ ಅವ್ರು ಬರಲಿಲ್ಲ ಅಂತ ಕಂಪ್ಲೇಂಟ್ ಮಾಡೋದು ತಪ್ಪಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರಂಗಭೂಮಿ ಕಲಾವಿದೆಯಾಗಿ ರಂಗಭೂಮಿಯ ಒಂದು ವೈಭವ, ಸೊಗಸು ಅದು ಏನಿತ್ತು ಅಂತ ನಿಮ್ಮ ಅನುಭವ ಹೇಳ್ಕೊಂಡ್ರಿ. ಅದರ ಜೊತೆಗೆ ರಂಗಗೀತೆ ಕಲಾವಿದೆ ಕೂಡ ನೀವು. ರಂಗಗೀತೆಗಳ ಒಂದು 4 ಹಾಡು ತೋರಿಸಿದ್ರಿ, ನಮ್ಗೆ ನಿಜವಾಗ್ಲೂ ಖುಷಿ ಆಯಿತು. ರಂಗಗೀತೆಗಳ ಸೊಗಸು ಇದೆಯಲ್ಲ, ಅದು ನಿಜವಾಗ್ಲೂ ನೀವು ಹೇಳ್ದಂಗೆ ಅದು ಅನುಭವಿಸಿದವ್ರಿಗೆ ಗೊತ್ತು, ಅದನ್ನು ಕೇಳಿದವ್ರಿಗೆ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ರಂಗಭೂಮಿ ಮತ್ತು ರಂಗಭೂಮಿಯಲ್ಲಿ ಮಹಿಳೆ ಹೇಗೆ ತೊಡಸ್ಕೋಬೇಕು, ಆಮೇಲೆ ಈಗಿನ ಜನ್ರೇಷನ್ಗೆ ರಂಗಭೂಮಿಯ ಪರಿಚಯ ಮಾಡಿಕೊಡೋದು ಹೇಗೆ, ಅದ್ರ ಬಗ್ಗೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಸುವರ್ಣ ವಾಹಿನಿಯ ನೀವೆಲ್ಲರೂ ಇಂಥ ವಿಷಯಗಳನ್ನ ತಗೊಂಡು ಜನರಿಗೆ ತಲುಪಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಸ್ತುತ್ಯಾರ್ಹ. ಅದು ವಾಹಿನಿಯ ಎಲ್ಲರಿಗೂ ನನ್ನ ನಮಸ್ಕಾರ.
ವೀಕ್ಷಕರೇ, ನಿಮಗೋಸ್ಕರ ಒಳ್ಳೊಳ್ಳೆ ಟಿಪ್ಸ್ಗಳು ಕಾಯ್ತವೆ. ಯಾವೆಲ್ಲ ಟಿಪ್ಸ್ಗಳಿವೆ ಅಂತ ನೋಡ್ಕೊಂಬನ್ನಿ ಇವತ್ತಿನ ಟಿಪ್ಸ್ನಲ್ಲಿ. ನಿಮ್ಮ ವ್ಯಕ್ತಿತ್ವ, ಸಂದರ್ಭ ಮತ್ತು ಸ್ಥಳಕ್ಕೆ ತಕ್ಕನಾದ ವೇಷಭೂಷಣ ತೊಡೋದ್ರಿಂದ ನಿಮ್ಮ ಗೌರವ ಹೆಚ್ಚುತ್ತೆ. ನಿಂಬೆ ರಸ, ಅಡುಗೆ ಸೋಡಾ ಮಿಶ್ರಣ ಮಾಡಿ ರಾತ್ರಿ ಮಲಗುವ ಮುನ್ನ ಹಚ್ಚಿಕೊಂಡ್ರೆ ಬೆವರಿನ ದುರ್ಗಂಧ ಕಡಿಮೆಯಾಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ರಂಗಭೂಮಿ ಮತ್ತು ಮಹಿಳೆಯರಿಗೆ ಯಾವ ರೀತಿ ನಂಟಿದೆ ಅಂತ. ರಂಗಭೂಮಿ ಕಲಾವಿದರು ಸಾಕಷ್ಟು ಜನ ಇದ್ದಾರೆ, ಆದರೆ ಮಹಿಳಾ ಕಲಾವಿದರು ಗುರುತಿಸಿಕೊಂಡಿರುವಂತಹ ಮಹಿಳಾ ಕಲಾವಿದರು, ಮನಮೆಚ್ಚುವಂತಹ, ಮನಸ್ಸಿಗೆ ಇಷ್ಟವಾಗುವಂತಹ ರಂಗಗೀತೆಗಳ ಮೂಲಕ ನಮ್ಮನ್ನು ಸೆಳೆದಿರುವಂತಹ ಕಲಾವಿದರು ಬೆರಳಿಕೆಯಷ್ಟು ಮಾತ್ರ ಇದ್ದಾರೆ. ಮಹಿಳೆಯರು ಕೂಡ ರಂಗಗೀತೆ ಕಲಾವಿದರಾಗಬಹುದು, ರಂಗಭೂಮಿಗಳಲ್ಲಿ ತೊಡಗಿಸ್ಕೊಳ್ಬಹುದು, ಆದರೆ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕು. ಹಾಗೆಯೇ ನಿಮ್ಮ ಉತ್ಸಾಹ, ನಿಮ್ಮ ಆಸಕ್ತಿ ಕೂಡ ಮುಖ್ಯ ಅಂತ ಹೇಳ್ತಾ ಇದ್ರು ಮೇಡಮ್. ಹಾಗೆಯೇ ಇಂದಿನ ಜನರೇಷನ್ಗೆ ರಂಗಭೂಮಿ ಮತ್ತು ರಂಗಗೀತೆಗಳ ಸೊಗಸನ್ನು ನಾವು ತಿಳಿಸ್ಪಡಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಸೊ ಇದು ಇವತ್ತಿನ ಸುವಾಸನೆ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.